ಈಶ್ವರ್ ಖಂಡ್ರೆಯವರ ಐತಿಹಾಸಿಕ ಕೊಡುಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ನಾಯಕರಾಗಿ ಹೊರಹೊಮ್ಮುತ್ತಿರುವಂಥ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ವೀರಶೈವ ಲಿಂಗಾಯತ್ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದಂತಹ ಈಶ್ವರ್ ಖಂಡ್ರೆಯವರು ಬೀದರ್ ಜಿಲ್ಲೆಯ ದಲಿತ ಸಮುದಾಯಕ್ಕೆ ಒಂದು ಐತಿಹಾಸಿಕ ಕೊಡುಗೆ ನೀಡಿದ್ದಾರೆ ಎಂದರೆ ತಪ್ಪಾಗಲಾರದು. ಯಾಕೆ ವಿಷಯನ ನಿಮ್ಮ ಮುಂದೆ ನಾವಿಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕಳೆದ 40 ವರ್ಷಗಳ ಇತಿಹಾಸದಲ್ಲಿ ಬೀದರ್ ಜಿಲ್ಲೆಯ ದಲಿತ ಸಮುದಾಯಕ್ಕೆ, ಅದರಲ್ಲಿ ಪ್ರಮುಖವಾಗಿ ಬಲಗೈ ಸಮುದಾಯಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕೆಂಬ ಕನಸುಗಳನ್ನ ಕಟ್ಟಿಕೊಂಡು ಬಂದಿರುವಂತಹ ನಾಯಕ ಮತ್ತು ಆ ಸಮಾಜದ ಬಗ್ಗೆ ಅನೇಕ ಕಾಳಜಿ ಇದ್ದಂತ ಒಬ್ಬ ರಾಜಕಾರಣಿ, ಏನಾದರೂ ಒಂದು ತುಡಿತಕ್ಕೆ ಒಳಪಟ್ಟು ಆ ಸಮಾಜದಲ್ಲಿರ್ತಕ್ಕಂಥ ಮುಖಂಡರಿಗೆ ಏನಾದರೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆ ನೀಡಬೇಕೆಂಬ ಕಾರಣದಿಂದಾಗಿ, ಅಥವಾ ಈ ನನ್ನ 4 ವರ್ಷದ ಜರ್ನಿ, 4 ಬಾರಿ ನಾನು ಗೆದ್ದು ಹೋಗಿದ್ದೀನಲ್ಲ ವಿಧಾನಸಭೆಗೆ, ಈ ಜಿಲ್ಲೆಯಲ್ಲಿ 2 ಬಾರಿ ಮಂತ್ರಿಗಳಾಗಿ ನಾನು ಸೇವೆ ಸಲ್ಲಿಸಿದೆ. ಆದರೆ ಜಿಲ್ಲೆಗೆ ಕೊಡಬೇಕಾಗಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನಾರ್ಥಾತೀತವಾಗಿ ಇದ್ದಂಥ ಒಂದು ಸಂದೇಶವನ್ನ ಇವತ್ತು ಅದನ್ನ ದೂರ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು. ಒಂದು ಕಾಲಕ್ಕೆ ಒಂದು ವಿಚಾರ ಇತ್ತು, ಒಂದು ಕಾಲಕ್ಕೆ ತನ್ನದೇ ಆದಂತಹ ಇತಿಹಾಸವಿತ್ತು, ಅವರದೇ ಒಂದು ಗತ್ತು ಗೈರತ್ತು ಇತ್ತು. ಆದರೆ ಅದನ್ನೆಲ್ಲ ಬೇರ್ಪಡಿಸಿ ತನ್ನದೇ ಆದಂತಹ ರೀತಿಯಲ್ಲಿ ಯಾರು ಮೇಲು ಅಲ್ಲ, ಯಾರು ಕೀಳು ಅಲ್ಲ, ಎಲ್ಲರೂ ಸಮಾನರಾಗಿ ಬದುಕುವಂತಹ ಭಾವನೆಯನ್ನ ಹೊಂದಿಕೊಂಡು ಬರುವಂತಹ ಈಶ್ವರ್ ಖಂಡ್ರೆ ಅವರು ಇವತ್ತು ಬೀದರ್ ಜಿಲ್ಲೆಯ ಅತಿವಾಳ್ ಕ್ರಾಸ್ ಹತ್ತಿರ ಇರತಕ್ಕಂತಹ ಸರ್ಕಾರಿ ಜಮೀನಿನಲ್ಲಿ 10 ಎಕರೆ ಜಮೀನು ಕೊಡೋದಲ್ಲದೆ 10 ಕೋಟಿಗೂ ಅಧಿಕ ಅಂದಾಜು, ಆ 10 ಕೋಟಿ ಅನ್ನೋದಕ್ಕಿಂತ ಅದೊಂದು 30-35 ಕೋಟಿಗೂ ಹೋಗಬಹುದು ಅಂತಕ್ಕಂಥ ಆಲೋಚನೆ ಈ ನಮ್ಮ ದಲಿತ ಸಮಾಜದ ಮುಖಂಡರ ಮಹದಾಸೆಯಾಗಿರ್ತಕ್ಕಂಥ ಪರಮ ಪೂಜಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವ್ಯವಾಗಿರ್ತಕ್ಕಂತಹ ಸ್ಮಾರಕ, ಅದರ ಜೊತೆಗೆ ಬೌದ್ಧ ವಿಹಾರ, ಅಂದ್ರೆ ಕಲಬುರಗಿ ಮಾದರಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಬೌದ್ಧ ವಿಹಾರಕ್ಕೆ ಸರ್ಕಾರದ ವತಿಯಿಂದ 10 ಎಕರೆ ಜಮೀನು, 10 ಕೋಟಿಗೂ ಅಧಿಕ ಬಂಡವಾಳಗಳನ್ನ ಸರ್ಕಾರದಿಂದ ಕೊಡಿಸುವಲ್ಲಿ ಯಶಸ್ವಿಯಾಗಿರುವಂತಹ ಬೀದರ್ ಜಿಲ್ಲೆಯ ಹೆಮ್ಮೆಯ ಪುತ್ರ ಈಶ್ವರ್ ಖಂಡ್ರೆ ಅವರಿಗೆ ಇವತ್ತು ಬೌದ್ಧ ಭಿಕ್ಕುಗಳು ಅವರ ಮನೆಗೆ ಹೋಗಿ ತಮ್ಮದೇ ಆದಂತಹ ರೀತಿಯಲ್ಲಿ ಗೌರವವನ್ನ ಮಾಡಿದರು, ಸಲ್ಲಿಸಿದರು. ಯಾಕೆ ವಿಷಯದಲ್ಲಿ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಶ್ವರ್ ಖಂಡ್ರೆ ಅವರು ತುಂಬಾ ಬದಲಾಗಿದ್ದಾರೆ. ಈಶ್ವರ್ ಖಂಡ್ರೆ ಹತ್ರ ಯಾವುದು ಒಂದು ನೆನಪಿಲ್ಲ. ನಾನು ಸರಳ ಸಜ್ಜನಿಕೆಯಾಗಿ ಬದುಕಬೇಕೆಂಬ ಕನಸುಗಳನ್ನ ಕಟ್ಟಿಕೊಂಡು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಏರಬೇಕಂತ ನಾನಾಗಿದ್ದೀನಿ. ಆ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಇವತ್ತು ಯಾವುದೇ ರೀತಿಯಿಂದ ಯಾವುದೇ ಸಮಾಜಕ್ಕೆ ಮತ್ತು ಯಾವುದೇ ಇಲಾಖೆಯ ಅಧಿಕಾರಿಗಳಿಗೆ ಯಾವುದೇ ಒಂದು ಭ್ರಷ್ಟಾಚಾರದ ಚುಕ್ಕೆ ಇಲ್ಲದ ಹಾಗೆ ಕೆಲಸ ಮಾಡಿಕೊಂಡು ಹೋಗುತ್ತಿರುವಂತಹ ಈ ಒಬ್ಬ ಹೈದರಾಬಾದ್ ಕರ್ನಾಟಕದ ಪ್ರಮುಖ ಮುಂಚೂಣಿಯ ನಾಯಕರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಈ ಒಂದು ಮಹತ್ವ ಕಾರ್ಯಕ್ಕೆ ಅಂಬೇಡ್ಕರ್ ಅವರ ಸಂಶೋಧನಾ ಕೇಂದ್ರ ಜೊತೆಗೆ ಬೌದ್ಧ ವಿಹಾರ ಮಾದರಿಯಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ ಈ ಒಂದು ಭವ್ಯ ಒಂದು ಕಟ್ಟಡಕ್ಕೆ ಕೆಲವೇ ದಿನಗಳಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇದಕ್ಕೆ ಒಂದಿಷ್ಟು ಶಿಲಾನ್ಯಾಸ ನೆರವೇರಲಿದೆ. ಹೀಗಾಗಿ ಇದು ಕೇವಲ ಒಂದು 10 ಲಕ್ಷಕ್ಕೆ ಮಾತ್ರ ಅಥವಾ 10 ಕೋಟಿಗೆ ಮಾತ್ರ ಇದು ಸೀಮಿತ ಅಲ್ಲದ ಈ ಒಂದು ಎಸ್ಟಿಮೇಟ್ ಅಂದಾಜು ವೆಚ್ಚಪಟ್ಟಿ ಖಂಡ್ರೆ ಅವರ ಒಂದು ಕನಸಿನಲ್ಲಿ ಸುಮಾರು ಒಂದು 35ರಿಂದ 50 ಕೋಟಿವರೆಗೂ ಹೋದ್ರೂ ಹೋಗಬಹುದು. ಆದರೆ ಆ ಸಮಾಜಕ್ಕೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕೆಂಬ ನಿಟ್ಟಿನಲ್ಲಿ
ಬಹಳಷ್ಟು ರೀತಿಗಳಿಂದ ಆತ್ಮಾವಲೋಕನ ಮಾಡಿಕೊಂಡು ವಿಚಾರ ಮಾಡಿಕೊಂಡು ಆ ಸಮಾಜಕ್ಕೆ ಒಂದಿಷ್ಟು ಕೊಡುಗೆ ನಾನು ಕೊಡಬೇಕೆಂಬುವಂತ ಒಂದೇ ಒಂದು ವಿಚಾರದಲ್ಲಿ ಇವತ್ತು ಭಾಲ್ಕಿ ಮತ್ತು ಬೀದರ್ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಅತಿವಾಳ ಹತ್ತಿರ 10 ಎಕರೆ ಜಮೀನ್ ಮಂಜೂರು ಮಾಡಿಸಿದಲ್ಲದೆ ಸರ್ಕಾರದಿಂದ ಈಗಾಗಲೇ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತ ಎಲ್ಲ ಭರವಸೆ ಕೂಡ ಈ ಒಬ್ಬ ನಾಯಕ ನೀಡಿದ್ದಾರೆ ಎನ್ನುವಂತ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಕಳೆದ 5-6 ತಿಂಗಳ ಹಿಂದೆ ಬೀದರ್ನ ಅಣದೂರಿನಲ್ಲಿ ನಡೆದಿರುವಂತಹ ಬೌದ್ಧ ಸಮ್ಮೇಳನದಲ್ಲಿ ಈಶ್ವರ್ ಖಂಡ್ರೆ ಭಾಗವಹಿಸಿ ಅವತ್ತೊಂದು ವಾಗ್ದಾನ ಮಾಡ್ತಾರೆ. ಏನ್ ವಾಗ್ದಾನ ಮಾಡ್ತಾರೆ ಅಂತಂದ್ರೆ, ಅಲ್ಲಿರ್ತಕ್ಕಂಥ ವಿನೋದ್ ಅಪ್ಪೆ ಆಗಿರ್ಬೋದು, ನಮ್ಮ ಸಮಾಜದ ಒಬ್ಬ ನಾಯಕ, ಅವ್ರ ಜೊತೆಯಾಗಿ ಅನೇಕ ಜನ ಮಹಾನ್ ನಾಯಕರುಗಳಿದ್ದಾರೆ. ಅವರ ಒಂದು ವಿಚಾರದ ಅನುವಾಗಿ ಬಹಳಷ್ಟು ರೀತಿಗಳಿಂದ ಇಲ್ಲಿ ಮಾರುತಿ ಬೋಧಿ ಆಗಿರ್ಬೋದು, ಬಾಬು ಪಾಸ್ವಾನ್ ಆಗಿರ್ಬೋದು ಮತ್ತು ವಿಠಾದಾಸ್ ಪ್ಯಾಗೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ನಮ್ಮ ಬೌದ್ಧ ಬಿಕ್ಕುಗಳಾಗಿರ್ಬೋದು, ಇವರೆಲ್ಲರ ಒಂದು ಆಸೆ ಏನಪ್ಪಾ ಅಂತಂದ್ರೆ ದೊಡ್ಡದಾಗಿರ್ತಕ್ಕಂಥ ಒಂದು ಅಂಬೇಡ್ಕರ್ ಅವರ ಸಂಶೋಧನಾ ಕೇಂದ್ರವಾಗಬೇಕು, ಅಲ್ಲಿ ಸಮರ್ಪಕವಾಗಿ ಒಂದು ಗ್ರಂಥಾಲಯಗಳು ಆಗಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮ್ಯೂಸಿಯಂ ಆಗಬೇಕು, ಅದಲ್ಲದೆ ಬೌದ್ಧರು ಬಂದು ಅಲ್ಲಿ ಅವರ ಒಂದು ಪರಿಜ್ಞಾನವೂ ಕೂಡ ಆಗಬೇಕೆಂಬ ನಿಟ್ಟಿನಲ್ಲಿ ಬೌದ್ಧ ವಿಹಾರದ ರೂಪದಲ್ಲಿ ಬೃಹತ್ತಾಗಿರ್ತಕ್ಕಂಥ 10 ಎಕರೆ ಜಮೀನಲ್ಲಿ ಏನೆಲ್ಲ ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡಬೇಕೆಂಬಂತಹ ಒಂದು ಕನಸುಗಳನ್ನ ಕಟ್ಟಿಕೊಂಡು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಸವಣ್ಣನವರ ಕಾಯಕದಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಈಶ್ವರ್ ಖಂಡ್ರೆ ಅವರು ಈ ಒಂದು ಸಮಾಜಕ್ಕೆ ತನ್ನದೇ ಅಂತ ರೀತಿಯಲ್ಲಿ ಒಂದಿಷ್ಟು ಕೊಡುಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಯಾವತ್ತು ಯಾರ ಕೈಯಿಂದ ಹೇಳಿಸ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ಆದರೂ ಸಹ ತಮ್ಮ ದೃಷ್ಟಿಕೋನದಲ್ಲಿ ಏನೆಲ್ಲ ಆಗಕ್ ಸಾಧ್ಯವಾಗಿದೆ, ಏನ್ ಸಾಧ್ಯ ಆಗುತ್ತೆ ಅನ್ನೋದನ್ನ ಮುಂದಿನ ಆಲೋಚನೆ ಇಟ್ಟುಕೊಂಡು ಯಾವ ಸಮಾಜಕ್ಕೆ, ಯಾವ ಜನಾಂಗಕ್ಕೆ, ಯಾವ ರೀತಿಯಾಗಿ ನಾನು ತುಲನಾತ್ಮಕವಾಗಿ ವಿಚಾರ ಮಾಡಿ ಏನೆಲ್ಲ ಕೊಡ್ಲಿಕ್ಕೆ ಆಗುತ್ತೆ, ಏನೆಲ್ಲ ನನ್ನಿಂದ ಕೈಯಿಂದ ಸಾಧ್ಯ ಆಗುತ್ತೆ ಅಂತಕ್ಕಂಥದನ್ನ ಆ ಕೆಲಸ ವಿಚಾರ ಮಾಡಿಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿ ಈಶ್ವರ್ ಖಂಡ್ರೆ ಆಗಿದ್ದಾರೆ. ಆದರೆ ಕೆಲ ಅಧಿಕಾರಿಗಳು, ಕೆಲವರು ಯಾರೋ ತಮ್ಮ ಈಶ್ವರ್ ಖಂಡ್ರೆ ಅವರ ಹೆಸರನ್ನ ದುರುಪಯೋಗಪಡಿಸಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತಾ ಇದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಯಾರಿಂದಲೂ ಸಹ ಒಂದೇ ಒಂದಿಷ್ಟು ಪೈಸೆ ಆಗಲಿ ಅಥವಾ ಮತ್ತೊಂದಾಗ್ಲಿ, ಕರಪ್ಷನ್ ಆಗಲಿ ಈಶ್ವರ್ ಖಂಡ್ರೆ ಅವರು ಮಾಡೋದು ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದು ಏನಾದ್ರೂ ಆಗ್ತಾ ಇದ್ರು ಕೂಡ ಅವರಿಗೆ ಗೊತ್ತಿಲ್ಲದ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಬಗ್ಗೆ ಒಂದಿಷ್ಟು ಆಲೋಚನೆ ಈಶ್ವರ್ ಖಂಡ್ರೆ ಅವರು ಮಾಡಬೇಕಾಗಿದೆ. ನಾನು ಯಾವುದೋ ಒಂದಿಷ್ಟು ಊಹಾಪೋಹಕ್ಕೆ ಮಾತಾಡ್ತಾ ಇಲ್ಲ. ಯಾವುದೇ ಒಂದಿಷ್ಟು ಯಾರೋ ಒಂದು ಹೇಳಿಕೆಗೆ, ಯಾವುದೋ ಒಂದು ತಗೊಳಿಕೆಗೆ ಅಥವಾ ಯಾರನ್ನ ಏರ್ಸೋದು, ಯಾರನ್ನ ಇಳಿಸೋದು ಅಂತಕ್ಕಂಥ ನಮ್ಮ ಕೆಲಸ ಇಲ್ಲ. ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಸಂದರ್ಭ ಅನುಕೂಲಕ್ಕೆ ತಕ್ಕಂತೆ ತನ್ನದೇ ಆದ ರೀತಿಯಲ್ಲಿ ಸುದ್ದಿ ಮಾಡುತ್ತೆ ವಿನಃ ಯಾರೊಬ್ಬರ ಹೇಳಿಕೆಯಿಂದ, ಯಾರೊಬ್ಬರು ಹೇಳೋದ್ರಿಂದ ಸುದ್ದಿ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಆದರೆ ಇವತ್ತು ಈ ಒಂದು ಐತಿಹಾಸಿಕ ಕೊಡುಗೆ ನೀಡತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೂ ಇನ್ನೂ ಹಲವಾರು ವಿಚಾರಗಳು ಕೂಡ ಮುಂದೆ ಇದ್ದಾವೆ. ಬೇರೆ ತರದ ಆಲೋಚನೆ ಕೂಡ ಅವರಿಗಿದ್ದಾವೆ. ಆದರೆ ಕೆಲ ಅಧಿಕಾರಿಗಳು ಅವರಿಗೆ ತಕ್ಕಾಗಿ ನಡೀತಾ ಇಲ್ಲ. ಕೆಲವರು ರಾಜಕಾರಣಿಗಳು ಅವ್ರು ಹೇಳಿದಾಗೆ ನಡೀತಾ ಇಲ್ಲ. ಹಾಗಾಗಿ ಒಂದಿಷ್ಟು ಅವರ ಮನಸ್ಸು ಕೂಡ ಗೋಚರವಾಗ್ತಾ ಇದೆ. ಅವರ ಮನಸ್ಸು ಕೂಡ ಒಂದಿಷ್ಟು ತನ್ನದೇ ಅಂತ ರೀತಿಯಲ್ಲಿ ತಾವಾಗೇ ಇರಬೇಕು ಅಂತಕ್ಕಂಥ ವಿಚಾರ ಕೂಡ ಅನಿಸ್ತಾ ಇದೆ. ಆದರೆ ಯಾವುದನ್ನು ಕೂಡ ಲೆಕ್ಕಿಸದೆ ಎಲ್ಲವನ್ನ ಎದುರಿಸಿ ಬಲ್ಲುವಂತಹ ನಾಯಕ ಬೀದರ್ ಜಿಲ್ಲೆಗೆ ಬೇಕಾಗಿತ್ತು. ಆ ನಾಯಕ ಈಶ್ವರ್ ಖಂಡ್ರೆ ಅವರು ಆಗಿದ್ದಾರೆ ಎನ್ನುವಂತ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಯಾವುದೋ ವಿಷಯಕ್ಕೆ ಅನುಗುಣವಾಗಿ ಯಾವುದೋ ಒಂದು ವಿಚಾರಕ್ಕೆ ನಾವು ತೆಗೆದುಕೊಂಡು ಬರುವಂತಹ ಪ್ರಶ್ನೆ ನನ್ನದಲ್ಲಾದರೂ ಕೂಡ ನಮ್ಮ ಸಮಾಜದ ಬಿಕ್ಕುಗಳು, ನಮ್ಮ ಸಮಾಜದ ದಲಿತ ಮುಖಂಡರುಗಳು, ನಮ್ಮ ಸಮಾಜದ ಬಲಗೈ ಮುಖಂಡರುಗಳು ಅನೇಕ ರೀತಿಗಳಿಂದ ಈಶ್ವರ್ ಖಂಡ್ರೆ ಅವರಿಗೆ ಈ ಒಂದು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ವಿಚಾರವನ್ನ ಅವರಿಗೆ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಈಶ್ವರ್ ಖಂಡ್ರೆ ಅವರು ಮುಂದಿನ ಆಲೋಚನೆಯ ನಾಯಕರಾಗ್ತಾ ಇದ್ದಾರೆ.
ಮುಂದಿನ ವಿಚಾರಕ್ಕಾಗಿ ಅಥವಾ ಮುಂದಿನ ಆಲೋಚನೆಗಾಗಿ ಮುಂದಿನ ರಾಜಕೀಯದ ನೆಲೆಗಾಗಿ ಈಶ್ವರ್ ಖಂಡ್ರೆ ಅವರನ್ನ ಒಂದು ರೀತಿಯಲ್ಲಿ ಕೆಲ ಪಟ್ಟಭದ್ರ ಶತ್ರುಗಳು ಅವ್ರ ಹಿಂದೆ ಬೀಳ್ತಾ ಇದ್ದಾರೆ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ಯಾವುದನ್ನು ಕೂಡ ತಲೆಗೆ ತೆಗೆದುಕೊಳ್ಳಲಾರದೇನೆ ಅಥವಾ ಇನ್ಯಾರ್ದು ಹೇಳಿದ ಮಾತು ಕೇಳಲಾರದೇನೆ ತನ್ನ ಮನಸ್ಸಿಗೆ ಏನು ಬರುತ್ತೆಯೋ ತನ್ನ ಮನಸ್ಸಿಗೆ ಯಾವುದನ್ನು ತಾಕುತ್ತವೋ ಅದನ್ನೇ ಮಾಡಿ ತೀರಿಸುವಂತಹ ಛಲಗಾರ ಆಗಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಇಲ್ಲಿ ಅನೇಕ ಜನರು ವಿಚಾರ ಮಾಡ್ತಾ ಇರಬಹುದು, ಬಿಜೆಪಿಯವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು, JDS ಅವರಾಗಿರ್ಬೋದು ಅಥವಾ ಇನ್ಯಾವುದೇ ಪಕ್ಷದವರಾಗಿರ್ಬೋದು, ನಾವು ಯಾವುದೇ ಕಾರಣಕ್ಕೂ ಒಬ್ಬರನ್ನ ಹೊಗಳೋದು ತಗೊಳ್ಳೋದು ಮಾಡೋದಿಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣಾರ್ಥವಾಗಿ ಅಧ್ಯಯನ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಮತ್ತು ಕಲಬುರಗಿ ಜಿಲ್ಲೆಯ ಬೌದ್ಧ ವಿಹಾರದ ಮಾದರಿಯಲ್ಲಿ ಬೌದ್ಧ ವಿಹಾರ ಕೂಡ ನಮ್ಮಲ್ಲಿ ಆಗ್ತಾ ಇದೆ ಅಂತ ಅಂದಾಗ ಈ ಜಿಲ್ಲೆಯ ದಲಿತ ಸಮಾಜದ ಎಲ್ಲ ಮುಖಂಡರುಗಳು ಯಾರ್ದು ಹೆಸರು ತಗೊಳ್ಕೊಳ್ಳಲಾರದೇನೆ ಅನೇಕ ರೀತಿಗಳಿಂದ ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ಬೆಂಬಲಿಸ್ತಾ ಇದ್ದಾರೆ, ಬೆಂಬಲ ಮಾಡ್ತಾ ಇದ್ದಾರೆ, ಬೆಂಬಲ ಮಾಡ್ತಾನೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗಿದೆ. ಯಾಕಂದ್ರೆ ಎಲ್ಲ ಒಂದು ಕಟ್ಟೆ ಕಟ್ಟಲಿಕ್ಕೆ ಕೂಡ ಯಾರಿಂದ ಆಗೋದಿಲ್ಲ, ಕಟ್ಟೆಗೆ ಜೆಂಡ ಹಚ್ಚಲಿಕ್ಕೆ ಕೂಡ ಬಂದಾಗಲಿಲ್ಲ. ಆದರೆ ಗೇಲಿ ಮಾಡೋರು ಬಹಳ ಜನ ಇರ್ತಾರೆ. ಅದನ್ನ ಯಾವತ್ತೂ ಲೆಕ್ಕಿಸಬಾರದು, ಅದನ್ನ ಯಾವತ್ತೂ ಕೂಡ ಕ್ರೋಢೀಕರಣ ಮಾಡಬಾರದು, ಯಾವುದು ಕೂಡ ವಿಚಾರ ಮಾಡಬಾರದು. ನಮ್ಮ ಆಲೋಚನೆ ನಮ್ಮ ಗುರಿ ಒಂದೇ ಆಗಿರಬೇಕು ಎನ್ನುವಂತ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರು ಕೆಲಸ ಮಾಡ್ತಾನು ಇದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಕೆಲವರೆಲ್ಲ ನನಗೆ ಹೇಳಬಹುದು, ಯಾಕೆ ಇವತ್ತು ಸುಮಾರು ದಿನಗಳಿಂದ ಈಶ್ವರ್ ಖಂಡ್ರೆ ಹೊಗಳ್ತಾ ಇದ್ದಾರೆ ಅಂತ ಅನ್ಬೋದು. ನಾವು ಈಶ್ವರ್ ಖಂಡ್ರೆ ಬಗ್ಗೆ ಸಾಕಷ್ಟು ವಿರೋಧವೂ ಕೂಡ ಮಾಡಿದೀವಿ. ಯಾಕಂದ್ರೆ ಆ ಒಂದು ವಿಚಾರಕ್ಕೆ ಅನುಗುಣವಾಗಿ ಆ ಒಂದು ವಿಷಯಕ್ಕೆ ತಕ್ಕ ಹಾಗೆ ಅಲ್ಲಿ ತೊಂದರೆ ಆದಾಗ ಈಶ್ವರ್ ಖಂಡ್ರೆ ವಿರುದ್ಧವೂ ನಾವು ಸುದ್ದಿ ಮಾಡಿದೀವಿ, ಈಶ್ವರ್ ಖಂಡ್ರೆ ಅವರ ಪರವೂ ಕೆಲಸ ಮಾಡ್ತೀವಿ. ಯಾಕಂದ್ರೆ ಸಮಾಜಕ್ಕೆ ನನ್ನ ಒಬ್ಬಗೋಸ್ಕರನಲ್ಲ, ಸಮಾಜಕ್ಕೆ ಏನಾದರೂ ಒಂದಿಷ್ಟು ಸರ್ಕಾರದಿಂದ ಸಿಗ್ತಾ ಇದೆ ಅಂತಂದಾಗ ಅಲ್ಲಿ ಎಲ್ಲ ಸಮಾಜದ ಮುಖಂಡರು ಆ ಒಂದು ತುಳಿತಕ್ಕೆ ಒಳಗಾದ ಸಮಾಜರು ಎಲ್ಲರೂ ಒಂದಾಗ್ತಾರೆ. ಈಶ್ವರ್ ಖಂಡ್ರೆ ಮೇಲೆ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈಶ್ವರ್ ಖಂಡ್ರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಒಂದಿಷ್ಟು ಹೆಸರು ಕೇಳಿ ಬರ್ತಾ ಇದೆ. ಮುಂದಿನ ಮುಂಚೂಣಿಯ ರಾಜ್ಯದ ಮುಖ್ಯಮಂತ್ರಿ ನಾಯಕ ಯಾರು ಅಂತ ಅಂದಾಗ ತಟ್ಟನೆ ಬರ್ತಕ್ಕಂಥದ್ದು ಈಶ್ವರ್ ಖಂಡ್ರೆ ಅವರ ಹೆಸರು ಮಾತ್ರ. ಹಾಗಾಗಿ ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ಯಾವುದು ಕೂಡ ಬೇಕಾಗಿದ್ದಲ್ಲ, ಯಾವುದು ಕೂಡ ಬೇಡದಾಗಿದ್ದೂ ಅಲ್ಲ. ಆದರೂ ಸಹ ಜಿಲ್ಲೆಯ ರಾಜ್ಯದ ಹಿತದೃಷ್ಟಿಯಿಂದ ಸಾಮಾಜಿಕ ಮತ್ತು ಸಬಲೀಕರಣಗೋಸ್ಕರ ಯಾವೆಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ತರಬೇಕು, ಎಲ್ಲಿಂದ ತರಬೇಕು, ಅದು ಯಾವುದೇ ಸಮಾಜವಾಗಿರಲಿ ಆ ಸಮಾಜಕ್ಕೆ ತನ್ನದಾದಂತ ಒಂದಿಷ್ಟು ಏನಾದರೂ ವಿಶಿಷ್ಟ ರೀತಿಯಲ್ಲಿ ಕೊಡುಗೆ ಕೊಡಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಐತಿಹಾಸಿಕ ಕೊಡುಗೆಗಳನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಇಲ್ಲಿ ನೆನಪಿಸಿಕೊಳ್ಬೇಕಾಗಿದೆ. ಇವತ್ತು ಭಾಲ್ಕಿ ತಮ್ಮ ಸೋಹಗ್ರಹದಲ್ಲಿ ಈಶ್ವರ್ ಖಂಡ್ರೆ ಅವರನ್ನ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಬಿಕ್ಕುಗಳು ಸೇರಿಕೊಂಡು ಮತ್ತು ಅನೇಕ ಜನ ಮುಖಂಡರು ಸೇರಿಕೊಂಡು ಈ ಒಂದು 10 ಎಕರೆ ಲ್ಯಾಂಡ್ ವಿಷಯ ಮತ್ತು ಸರ್ಕಾರದಿಂದ ಕೊಡಿಸ್ತಿರೋದು ಅದರದೇ 10 ಕೋಟಿಗಿಂತ ಹೆಚ್ಚಿನ ಅನುದಾನಗಳನ್ನ ತರುವಲ್ಲಿ ಈಶ್ವರ್ ಖಂಡ್ರೆ ಅವರು ಯಶಸ್ವಿ ಆಗ್ತಾರೆ ಎನ್ನುವಂತ ಮಾತು ಕೂಡ ಇವತ್ತು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಹೆಸರಿನ ಮೇಲೆ ಮತ್ತು ಬೌದ್ಧ ವಿಹಾರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರ್ ಖಂಡ್ರೆ ಅವರು ಕೇವಲ 10 ಕೋಟಿಯಲ್ಲಿ ಮುಗಿಸಂತ ಮನುಷ್ಯ ಅಲ್ಲ, ನಾನು ತಿಳ್ಕೊಂಡಿರೋ ಹಾಗೆ. ಆದರೆ ಅವ್ರ ಕಾನ್ಸೆಪ್ಟ್ ಏನಾದ್ರೂ ಇದ್ರೆ ಅದೊಂದು 50 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕನಸುಗಳನ್ನ ಕಟ್ಟಿಕೊಂಡಂತ ಒಬ್ಬ ಕನಸುಗಾರ ಈಶ್ವರ್ ಖಂಡ್ರೆ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕಂದ್ರೆ ಆ ಸಮಾಜದ ಮೇಲೆ ಇವತ್ತು ಹಿಡಿತ ಸಾಧಿಸಿಕೊಂಡಿದ್ದಾರೆ, ಆ ಸಮಾಜದ ಮೇಲೆ ಅವರ ವಿಶ್ವಾಸಗಳನ್ನು ಇಟ್ಟುಕೊಂಡಿದ್ದಾರೆ, ಆ ಸಮಾಜದ ಮುಖಂಡರ ಮೇಲೆ ಒಂದಿಷ್ಟು ತಮ್ಮದೇ ಆದ ರೀತಿಯಲ್ಲಿ ಪ್ರೀತಿ ವಾತ್ಸಲ್ಯಗಳನ್ನ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೀವಿ. ಆದರೆ ಇಲ್ಲಿ ಯಾವುದು ಕೂಡ ನಾವು ಯಾರನ್ನೇ ಆಗಲಿ ಯಾವುದೇ ಕಾರಣಕ್ಕಾಗ್ಲಿ ಊಹಿಸ್ಕೊಳ್ಳೋದಾಗ್ಲಿ ಅಥವಾ ನೆನೆಸ್ಕೊಳ್ಳೋದಾಗ್ಲಿ ನಾವು ಮಾಡೋದಿಲ್ಲ. ಆದರೂ ಸಹ ಇವತ್ತು ಆಗಿರುವಂತಹ ಘಟನೆ ಬಗ್ಗೆ, ಇವತ್ತಾಗಿರ್ತಕ್ಕಂಥ ಅವರಿಗೆ ಸನ್ಮಾನದ ಬಗ್ಗೆ ನಮ್ಮ ಸಮಾಜದ ಬಿಕ್ಕುಗಳಾಗಿರ್ಬೋದು, ನಮ್ಮ ಸಮಾಜದ ಬೌದ್ಧ ಬಿಕ್ಕುಗಳಲ್ಲಿ ಮತ್ತು ಉಪಾಸಕರು ಕೂಡ
ಸೇರಿಕೊಂಡು ಈಶ್ವರ್ ಖಂಡ್ರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದಿಷ್ಟು ಸನ್ಮಾನ ಮಾಡೋದು ಕೂಡ ತಪ್ಪಾಗಲಾರದು. ಆದರೆ ಈ ಒಂದು ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯ ಮೂಲಕವಾಗಿ ನಾವು ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಬೀದರ್ ಜಿಲ್ಲೆಯ ನಗರದಲ್ಲಿ ಇರ್ತಕ್ಕಂಥ ಈ ಕಡೆ ಲಂಬಾಣಿ ಭವನವಾಗಿದೆ, ಇನ್ನೊಂದು ಕಡೆ ಅನೇಕ ರೀತಿಗಳ ಭವನಗಳಾಗಿದ್ದಾವೆ. ಇಲ್ಲಿ ಎಲ್ಲ ಜಾತಿ ಜನಾಂಗದ ಶರಣರ ಬಗ್ಗೆ ಒಂದಿಷ್ಟು ಭವನಗಳಾಗಿದ್ದಾವೆ. ಆದರೆ ನಮ್ಮ ಸಿಟಿಯಲ್ಲಿ ಇರ್ತಕ್ಕಂತಹ ಅಂದ್ರೆ ಈ ಒಂದು ಆಸ್ಪಾಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಅಂಬೇಡ್ಕರ್ ಭವನಗಳಿಲ್ಲ. ಇವತ್ತಿಗೂ ಕೂಡ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಮಾಡುತ್ತೆ, ಇದೇ ಒಂದು ಚಿಕ್ಪೇಟ್ ಸರ್ವೆ ನಂಬರ್ ನಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನಲ್ಲಿ ಅದು 1 ಎಕರೆ ಆಗುತ್ತೋ ಗೊತ್ತಿಲ್ಲ, 2 ಎಕರೆ ಆಗ್ತೋ ಗೊತ್ತಿಲ್ಲ, ಅರ್ಧ ಎಕರೆ ಆಗ್ತೋ ಗೊತ್ತಿಲ್ಲ, ಇದೇ ಜಾಗದಲ್ಲಿ ಅಂಬೇಡ್ಕರ್ ಭವ್ಯವಾದ ಭವನಗಳನ್ನ ಕೂಡ ನೀವು ನಿರ್ಮಾಣ ಮಾಡಬೇಕೆನ್ನುವಂತ ಮಾತನ್ನ ಇವತ್ತು ನಮ್ಮೆಲ್ಲ ದಲಿತ ಸಂಘಟನೆ ಮುಖಂಡರಾಗಿರ್ಬೋದು, ನಮ್ಮೆಲ್ಲ ದಲಿತ ಪರ ಮುಖಂಡರಲ್ಲಿ ಕೂಡ ನಾರಂಜ ಎಕ್ಸ್ಪ್ರೆಸ್ ವಾಗಿ ಮನವಿ ಕೂಡ ನಾವು ಮಾಡ್ಕೋತಾ ಇದೀವಿ. ಇದೇ ಒಂದು ಜಾಗದಲ್ಲಿ ಅಂಬೇಡ್ಕರ್ ಭವನ ಕೂಡ ಒಂದು 4 ಅಂತಸ್ತಿನ ಭವನ ಆಗಬೇಕಂತಕ್ಕಂತ ಒಂದು ಕನಸುಗಳನ್ನ ಇಟ್ಟುಕೊಂಡಿದ್ದಾರೆ. ದಯವಿಟ್ಟು ಆ ಕೆಲಸನೂ ಕೂಡ ಈಶ್ವರ್ ಖಂಡ್ರೆ ಅವರು ಶೀಘ್ರದಲ್ಲೇ ಮಾಡಿ ನೆರವೇರಿಸ್ತಾರೆ ಎಂಬತಕ್ಕಂತ ಆಲೋಚನೆ ಕೂಡ ನಮ್ಮದಾಗಿದೆ. ಯಾಕಂದ್ರೆ ಈ ಒಂದು ವಿಚಾರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಬಂದಾಗ, ಬುದ್ಧರ ವಿಷಯ ಬಂದಾಗ, ಬಸವಣ್ಣನ ವಿಷಯ ಬಂದಾಗ ಮತ್ತು ಅನೇಕ ದಾರ್ಶನಿಕರ ವಿಷಯಗಳು ಬಂದಾಗ ಈಶ್ವರ್ ಖಂಡ್ರೆ ಅವರು ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡಿದ ಮನುಷ್ಯ ಅಲ್ವೇ ಅಲ್ಲ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಬೀದರ್ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಇಲ್ಲೇನು ಲಂಬಾಣಿ ಭವನವಾಗಿದೆಯೋ, ಜಿಲ್ಲಾಧಿಕಾರಿ ಭವನಗಳೇನು ಇದಾವೆ ಈಗ, ಅದೇ ಒಂದು ಸರೌಂಡಿಂಗ್ ಏರಿಯಾದಲ್ಲಿ ಬಾಬು ಜಗಜೀವನ್ ಭವನ್ ಆಗಿದೆಯೋ ಅವರ ಜೊತೆಯಲ್ಲೇ ಅದೇ ಸರೌಂಡಿಂಗ್ ಏರಿಯಾದಲ್ಲಿ ಒಂದು ಅಂಬೇಡ್ಕರ್ ಭವನ್ ಕೂಡ ನಿರ್ಮಾಣ ಮಾಡಿಸ್ಕೊಡ್ಬೇಕೆನ್ನುವಂತ ಒತ್ತಾಯ ಕೂಡ ನಮ್ಮೆಲ್ಲ ಸಮಾಜದ ಮುಖಂಡರು ಮತ್ತು ಬೌದ್ಧ ಭಿಕ್ಕುಗಳು ಕೂಡ ಮನವಿ ಮಾಡ್ತಾರೆ, ಮನವಿ ಆಗ್ಲೇ ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಅವರಿಗೆ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಕನಸುಗಳನ್ನ ನನಸು ಮಾಡಲಿಕ್ಕೆ ಈಶ್ವರ್ ಖಂಡ್ರೆ ಅವರ ಮಾಡ್ತಿರುವಂತಹ ಪ್ರಯತ್ನ ಅಷ್ಟಿಷ್ಟಲ್ಲ. ಆದರೂ ಕೂಡ ಅವರಿಗೆ ನಾವು ಸಲ್ಲಿಸಬೇಕಾದ್ದು ಬಹಳಷ್ಟಿದೆ. ಆ ವಿಚಾರವಾಗಿ ಆಲೋಚನೆ ಮಾಡಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಶೋಧನಾ ಕೇಂದ್ರವನ್ನ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಎಂದ ಮೇಲೆ ಅಲ್ಲಿ ಅನೇಕ ರೀತಿಗಳಿಂದ ಬೌದ್ಧ ಉಪಾಸಕ ಮತ್ತು ಉಪಾಸಕರಾಗಿರ್ಬೋದು ಅಥವಾ ಬೌದ್ಧ ಭಿಕ್ಕುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಜಿಲ್ಲೆಗೆ ಬಂದು ಒಂದು ಐತಿಹಾಸಿಕ ಈ ಒಂದು ಪ್ರವಾಸಿ ತಾಣ ಆದರೂ ಕೂಡ ಅದಕ್ಕೆ ನಾವು ಆಗಬಹುದು ಅಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸುತ್ತಾ ಈ ಒಂದು ವಿಚಾರಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮ ಭಿಕ್ಕುಗಳ ಪರವಾಗಿ ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರ ಪರವಾಗಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ ಪರವಾಗಿ ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸುತ್ತಿದ್ದೇವೆ. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರ ಮೇಲೆ ಒಂದಿಷ್ಟು ನಂಬಿಕೆ, ಒಂದಿಷ್ಟು ವಿಶ್ವಾಸ, ಒಂದಿಷ್ಟು ತಮ್ಮದೇ ಅಂತ ರೀತಿಯಲ್ಲಿ ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ ಅನೇಕ ನಮ್ಮ ನಾಯಕರು. ಅವರ ಕನಸುಗಳು ಕೂಡ ನನಸಾಗ್ಲಿ, ಅವರು ಹಾಕಿರ್ತಕ್ಕಂಥ ವಿಚಾರವನ್ನ ಬೇಗ ಮುಟ್ಲಿ. ಜೊತೆಯಾಗಿ ಅನೇಕ ಜನ ಮುಖಂಡರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೂ ಕೂಡ ಒಳ್ಳೇದಾಗಲಿ ಎನ್ನುವಂತ ಮಾತನ್ನು ಹೇಳ್ತಾ ಈಶ್ವರ್ ಖಂಡ್ರೆ ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಾಗಿರ್ಬಹುದು, ಯಾಕಂದ್ರೆ ತಮ್ಮದೇ ಅಂತ ರೀತಿಯಲ್ಲಿ ವಿಚಾರ ಮಾಡಿ ಒಂದಿಷ್ಟು ಕೆಲಸ ಮಾಡ್ತಾ ಇರುವಂತ ಯುವ ಮುಖಂಡ ಸಾಗರ್ ಖಂಡ್ರೆ, ಇವತ್ತು ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಹೊರಗಿಂದ ರಾಷ್ಟ್ರದ ಬಜೆಟ್ಗಳನ್ನು ತೆಗೆದುಕೊಂಡು ಬಂದು ನೀವು ಕೂಡ ಆ ಒಂದು ಸಂಶೋಧನಾ ಕೇಂದ್ರಕ್ಕೆ ಮತ್ತು ಬೌದ್ಧ ವಿಹಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಿಮ್ಮ ಅನುದಾನವು ಕೂಡ ಒಂದಿಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಂತಕ್ಕಂಥ ನಂಬಿಕೆಯನ್ನ ನಾವು ಇಟ್ಕೊಂಡಿದ್ದೀವಿ. ಆ ನಂಬಿಕೆಯನ್ನ ನೀವು ಬೇಗ ಈಡೇರಿಸ್ತಿರೆಂಬ ಕಾರಣಕ್ಕಾಗಿ ಈ ಒಂದು ವಿಚಾರವಾಗಿ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಈಶ್ವರ್ ಖಂಡ್ರೆ ಹಾಗೂ ಈ ಒಂದು ವಿಚಾರಕ್ಕೆ ಅವರ ಪುತ್ರರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾರಿಗೆಲ್ಲ ಈ ಸುದ್ದಿ ಇಷ್ಟ ಆಗಿದೆಯೋ ದಯವಿಟ್ಟು ಈ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ಮುಂದಿನ ಸಂಚಿಕೆಗೆ ಬರೆದು ಕಳಿಸ್ರಿ. ಅಲ್ಲಿವರೆಗೂ ನಾವು ಈ ಕಾರ್ಯಕ್ರಮನ ಮುಂದಿನ ಕಾರ್ಯಕ್ರಮವಾಗಿ ನಾವು ಬರ್ತೀವಿ. ಅಲ್ಲಿವರೆಗೂ ನಮಸ್ತೆ.